ನೀವು ರಾಯರ ಸೇವೆ ಅಥವಾ ಪೂಜೆನ ಮಾಡ್ತಾ ಇದ್ದೀರಾ? ಹಾಗಾದರೆ ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆಯಾ ಅಥವಾ ನಿಮ್ಮ ಮನೆ ಮೇಲೆ ಬಿದ್ದಿದೆಯಾ ಅಂತ ನೀವೇನಾದರೂ ತಿಳ್ಕೊಬೇಕಾದ್ರೆ ನಿಮಗೆ ಯಾವೆಲ್ಲ ಸೂಚನೆಗಳನ್ನು ರಾಯರು ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗಿ ಏನೆಲ್ಲ ಸೂಚನೆಗಳನ್ನು ಕೊಡ್ತಾರೆ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೇನೆ ರಾಯರು ನಿಮ್ಮ ಮನೆಗೆ ಬರಬೇಕಾದ್ರೆ ಅಥವಾ ಇರಬೇಕಾದ್ರೆ ಏನೆಲ್ಲ ಸೂಚನೆಗಳನ್ನು ಕೊಡ್ತಾರೆ, ಏನೆಲ್ಲ ಅನುಭವಗಳನ್ನು ರಾಯರು ಕೊಡುತ್ತಾರೆ, ನಿಮಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ನಾನು ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮೂಲಕ ರಾಯರು ಪೂಜೆನ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರು ಏನೇನೋ ಆಸೆ ಇರುತ್ತೆ, ಆದರೆ ರಾಯರು ನಮ್ಮ ಜೊತೆಯಲ್ಲಿ ಇರಬೇಕಪ್ಪ, ನಾನು ಕರೆದಾಗೆಲ್ಲ ರಾಯರು ನನಗೆ ಸ್ಪಂದನೆ ಕೊಡಬೇಕು ಅಥವಾ ನನಗೆ ಯಾವುದಾದರೂ ನನಗೆ ಕಷ್ಟಗಳಿಗೆ ಸೂಚನೆಯನ್ನು ತೋರಿಸಬೇಕು, ಮಾರ್ಗದರ್ಶನವನ್ನು ನೀಡಬೇಕು ಅನ್ನೋದೇ ಅಲ್ವಾ ಎಲ್ಲರಿಗೂ ತುಂಬ ಆಸೆ ಇರುತ್ತೆ. ಕೋರಿಕೆಯನ್ನು ನೆರವೇರಿಸ್ಕೋಬೇಕು, ಏನೇ ಕಷ್ಟ ಇದು ನನಗೆ ರಾಯರ ಪೂಜೆ ಮಾಡಿ ನನಗೆ ರಾಯರು ಬಂದು ನನಗೆ ಸಾಂತ್ವನ ಹೇಳಬೇಕು, ರಾಯರ ಪೂಜೆ ಮಾಡಿದಾಗ ನನಗೆ ಎಷ್ಟು ತೃಪ್ತಿ ಆಗುತ್ತೆ ಅನ್ನೋದೇ ಇರುತ್ತೆ ಎಲ್ಲರಿಗೂ. ಎಷ್ಟೋ ಆಸೆಗಳು ಇಟ್ಕೊಂಡು ರಾಯರ ಪೂಜೆ ಮಾಡ್ತಾ ಇರ್ತೀರ, ರಾಯರ ಮುಂದೆ ಕೋರಿಕೆಗಳನ್ನು ಇಡ್ತಾ ಇರ್ತೀರ, ಆದರೂ ಕೂಡ ನಿಮಗೆ ಫಲ ಸಿಗ್ತಾ ಇರಲ್ಲ. ಯಾಕಂದರೆ ಫಲ ಸಿಗೋ ಟೈಮ್ಗೆ ರಾಯರು ಕೊಟ್ಟೇ ಕೊಡ್ತಾರೆ. ಎಷ್ಟೇ ಪೂಜೆ ಮಾಡಿದ್ರು ನೀವು ಶುದ್ಧ ಮನಸ್ಸಿಂದ ಮಾಡಿದ್ರೆ ಮಾತ್ರನೇ ಕೊಡೋದು, ಖಂಡಿತವಾಗಿಯೂ ನಿಜ ಅದು. ಯಾಕಂದರೆ ನಾವು ಎಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರು ನಮ್ಮ ಮನಸ್ಸನ್ನು ನೋಡ್ತಾರೆ ದೇವರು, ಯಾವ ರೀತಿ ಪೂಜೆ ಮಾಡ್ತಾರೆ, ಎಷ್ಟು ಒಳ್ಳೆಯವರಾಗಿರ್ತಾರೆ ಇವರು, ಎಷ್ಟು ಶುದ್ಧ ಮನಸ್ಸಿನವರಾಗಿರ್ತಾರೆ, ಅವರಿಂದ ಯಾರಿಗೂ ಕೆಟ್ಟದ್ದು ಆಗ್ತಾ ಇಲ್ಲೋ ಅಲ್ಲ ಅಂತ ಅದನ್ನೆಲ್ಲ ಯೋಚನೆ ಮಾಡಿ ರಾಯರು ನಮಗೆ ಅನುಗ್ರಹ ನೀಡೋದು. ಸುಮ್ಮನೆ ನಾವು ಎಲ್ಲಿಗೆ ಹೋಗಿ ಬಂದರು, ರಾಯರ ಟೆಂಪಲ್ಗೆ ಹೋಗಿ ಬಂದರು, ಮಠಕ್ಕೆ ಹೋಗಿ ಬಂದರು ಏನು ಕೂಡ ಆಗೋದಿಲ್ಲ. ಯಾಕಂದರೆ ಒಂದೊಂದು ಸತಿ ನಾವು ತುಂಬ ಜನ ಇರ್ತಾರೆ ನೆಗೆಟಿವ್ ಪರ್ಸನ್ಗಳು, ಅಂಥವ್ರೆಲ್ಲ ಪೂಜೆ ಮಾಡ್ತಾಯಿರ್ತಾರೆ, ಪಾಸಿಟಿವ್ ಪರ್ಸನ್ ಅವರು ಮಾಡ್ತಾಯಿರ್ತಾರೆ. ಆದರೆ ನೆಗೆಟಿವ್ ಪರ್ಸನ್ ಅವರು ಜಾಸ್ತಿ ಜನ ಇರೋದಿಲ್ಲ ರಾಯರ ಹತ್ರ. ಯಾಕಂದರೆ ಒಳ್ಳೆ ಮನಸ್ಸು ಇರೋರೇ ಜಾಸ್ತಿ ಜನ ಇರ್ತಾರೆ, ರಾಯರ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆಲ್ರೆಡಿ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಚೇಂಜಸ್ ಆಗುತ್ತೆ ರಾಯರು ಮನೇಲಿ ಬಂದಮೇಲೆ. ಅಂದರೆ ಯಾಕಂದರೆ ತುಂಬ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ರಾಯರು ನಮ್ಮ ಮನೆಯಲ್ಲಿ ಇದ್ದಾರೆ ಅಂದರೆ ಎಷ್ಟೋ ಜನ ಮನೆಗೆ ಬಂದಮೇಲೂ, ಇವಾಗ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಯಾರನ್ನ ಗೆಸ್ಟು, ಅವರು ಅಂದ್ಕೊತಿರ್ತಾರೆ ಏನು ಇಷ್ಟೊಂದು ಶಾಂತ ರೀತಿಯಲ್ಲಿದೆ. ತುಂಬ ಜನ ಅಂದಿರ್ತಾರೆ ಏನು ಇಷ್ಟೊಂದು ಕೂಲಾಗಿದೆ, ತುಂಬ ಸೈಲೆಂಟಾಗಿದೆ ಮನೆ, ಆ ಥರ ಎಲ್ಲ ಹೇಳ್ತಾರೆ. ಆಗ ತುಂಬಾ ನೆಮ್ಮದಿ ಇರುತ್ತೆ ಮನೆಯಲ್ಲಿ. ತುಂಬ ಆವಾಗ ನೀವು ಅಂದ್ಕೋಬೋದು ರಾಯರ ಅನುಗ್ರಹದಿಂದ ಅಂತ ಹೇಳಿಬಿಟ್ಟು. ಯಾಕಂದರೆ ಫಸ್ಟು ಸಿಗೋದೇ ರಾಯರ ಅನುಗ್ರಹ, ಮನೆಯಲ್ಲಿ ನೆಮ್ಮದಿ ಚೇಂಜಸ್ ಆಗುತ್ತೆ. ಯಾಕಂದರೆ ತುಳಸಿ ಗಿಡನೂ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ, ಪಾಸಿಟಿವ್ ಎನರ್ಜಿ ಇದ್ದರೆ ತುಳಸಿ ಗಿಡನೂ ಚೆನ್ನಾಗಿ ಬರುತ್ತೆ ಅಲ್ವಾ. ಹಾಗಾಗಿ ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಾ ಹೋಗ್ತಾ ಇರ್ತೀವಿ. ಒಬ್ಬೊಬ್ರು ಮಾತಾಡೋ ರೀತಿಯಲ್ಲೂ ಕೂಡ ಪಾಸಿಟಿವ್ ಕಾಣ್ತಾ ಹೋಗ್ತಾ ಇರ್ತೀವಿ. ಮನೆಯಲ್ಲಿ ಎಷ್ಟು ಜನ ಇದೀವೋ ಅವರೆಲ್ಲ ಪಾಸಿಟಿವ್ನೆಸ್ ಜಾಸ್ತಿ ಆಗಿರುತ್ತೆ. ಮನೆಯಲ್ಲಿ ಜಗಳ ಕಿರಿಕಿರಿ ಏನೂ ಇರೋದಿಲ್ಲ ರಾಯರು ನೆಲೆಸಿರೋ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಇನ್ನೊಂದು, ರಾಯರು ನೆಲೆಸಿರುವಂತಹ ಮನೆಯಲ್ಲಿ ಪೂಜೆ ಮಾಡೋರಷ್ಟೇ ಅಲ್ಲ, ಮನೆಯವರೆಲ್ಲನೂ ಚೇಂಜ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅವರ ಪಾಸಿಟಿವ್ನೆಸ್ ಜಾಸ್ತಿ ಆಗಿರುತ್ತೆ ಮನೇಲಿ ಇರೋರ್ದಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಪೂಜೆ ಮಾಡೋರಿಗೆ ಮಾತ್ರನೇ ಅನುಗ್ರಹ ಸಿಗೋದಿಲ್ಲ, ಮನೆಯವ್ರಿಗೆಲ್ಲರಿಗೂ ಅನುಗ್ರಹ ಸಿಗುತ್ತೆ, ಎಲ್ಲರನ್ನೂ ಚೇಂಜ್ ಮಾಡ್ತಾರೆ. ಇನ್ನೊಂದು, ರಾಯರು ನೆಲೆಸಿರುವಂಥ ಮನೆಯಲ್ಲಿ ಕೆಟ್ಟೋರ್ನಂತೂ ಇರಿಸ್ಕೊಳೋದಕ್ಕೆ ಆಗಲ್ಲ. ಅವ್ರ ಭಕ್ತಾದಿಗಳು ಪ್ರೀತಿಯಿಂದ ರಾಯರಿಗೆ ಪೂಜೆ ಮಾಡ್ತಿರ್ತಾರೆ. ಆ ಭಕ್ತಾದಿಗಳಿಗೆ ಬೇರೆಯವರಿಂದ ಕೆಟ್ಟದ್ದಾಗ್ತಾ ಇರುತ್ತೆ ಅಂತ ಗೊತ್ತಾದ ಮೇಲೆ ಖಂಡಿತವಾಗಿ ಅವ್ರನ್ನ ಫಸ್ಟು ಮಾಡೋದೇ ಎಲ್ಲ ದೂರ ಮಾಡ್ತಾರೆ. ಯಾರು ಕೂಡ ಅವರಿಗೆ ಸಲಹೆ ಕೊಡೋರು ಯಾರು ಇರೋದಿಲ್ಲ. ಒಬ್ಬರು ಕಡೆಯಿಂದನೂ ನಮ್ಗೆ ಎಲ್ಪ್ ಸಿಗೋದಿಲ್ಲ, ಒಂಟಿ ಆಗೋಗ್ಬಿಡ್ತೀವಿ. ರಾಯರು ಫಸ್ಟು ನಮಗೆ ಮಾಡೋದು ಒಂಟಿತನವನ್ನು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ರಾಯರ ಮೊರೆ ಹೋಗ್ತೀವಿ. ಅವಾಗ ನಾವು ರಾಯರ ಮೊರೆ ಹೋದ್ಮೇಲೆ ಖಂಡಿತವಾಗಿ ಅಲ್ಲಿ ಸಕ್ಸಸ್ ಕಾಣ್ತಾನೆ ಹೋಗ್ತಾ ಇರ್ತೀವಿ. ಯಾಕಂದರೆ ರಾಯರು ನಮಗೆ ದಾರಿ ತೋರಿಸ್ತಾ ಇರ್ತಾರೆ, ಮುಂದೆ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಯಾವ ಥರ ಮಾಡಬೇಕು, ಏನು ಮಾಡಬೇಕು ಪ್ರತಿಯೊಂದು ನಮಗೆ ತಿಳಿಸ್ತಾ ಹೋಗ್ತಾ ಇರ್ತಾರೆ. ನಾವು ಯಾವುದನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರು ಖಂಡಿತವಾಗಿಯೂ ನಾವು ಪೂಜೆ ಮಾಡಿದಾಗ ನಮಗೆ ಯಾವ ಥರ ಚೇಂಜಸ್ ಆಗುತ್ತೆ ಅಂದರೆ ನಮಗೇನು ಗೊತ್ತೇ ಇರೋದಿಲ್ಲ ಅದ್ರ ಬಗ್ಗೆ. ಆದರೂ ಕೂಡ ನಮಗೆ ಏನೋ ಒಂದು ಮಾಡಬೇಕು ಹುಮ್ಮಸ್ಸು. ರಾಯರು ನೆಲೆಸಿರುವಂಥ ಮನೆಯಲ್ಲಿ ಖಂಡಿತವಾಗಿ ಎಲ್ಲರಿಗೂ ಹುಮ್ಮಸ್ಸು ಇರುತ್ತೆ, ಚೈತನ್ಯ ಇರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಪಾಸಿಟಿವ್ ಆಗಿರ್ತಾರೆ ಅಂದರೆ ಏನೇ ಬಂದರೂ ನಾವು ಎದುರಿಸ್ಬೋದು ಅನ್ನೋ ಶಕ್ತಿಯನ್ನು ತುಂಬಿರ್ತಾರೆ ರಾಯರು. ಯಾರೇ ಬಂದರೂ ನಾವು ಅದನ್ನು ಫೇಸ್ ಮಾಡ್ತೀವಿ, ಏನು ನಮಗೆ ಭಯ ಇಲ್ಲ ಅನ್ನೋ ಥರ ಇರುತ್ತೆ. ಆ ಥರ ಚೇಂಜಸ್ನ ನೋಡ್ತಾ ಹೋಗ್ತಾ ಇರ್ತೀವಿ. ಇನ್ನು ಮನೆಯಲ್ಲಿ ಶಾಂತ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದೆ. ಇನ್ನು ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣ್ತಾ ಹೋಗ್ತೀವಿ. ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ರಾಯರು ನಮಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ನಾವೇನೇ ಒಂದು ಕೆಲಸ ಮಾಡ್ತಿರ್ತೀವಲ್ವ, ಅದು ಆಗ್ತಾ ಇಲ್ಲಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಂಡ್ರೆ ಸಾಕು, ಅದು ಅದೇ ಎಲ್ಲ ಆಗ್ತಾ ಹೋಗ್ತಾ ಇರುತ್ತೆ. ನಮ್ಗೆ ಎಷ್ಟೇ ಕಷ್ಟ ಬಂದರೂ ರಾಯರ ಹತ್ರ ಹೇಳ್ಕೊಂಡ್ರೆ ಸಾಕು,
ಪ್ರತಿಯೊಂದು ನಮಗೆ ಬಗೆಹರಿಸ್ತಾ ಹೋಗ್ತಾ ಇರ್ತಾರೆ. ನಾವೇನೇ ಬೇಡ್ಕೊಂಡ್ರು ಶುದ್ಧ ಮನಸ್ಸಿಂದ ಬೇಡ್ಕೋಬೇಕಾಗುತ್ತೆ. ಇನ್ನು ರಾಯರು ಬರೋಕ್ಕಿಂತ ಮುಂಚೆ ಹೇಗಿತ್ತು, ಬಂದ ಮೇಲೆ ಯಾವ ಥರ ಚೇಂಜಸ್ ಆಗಿದೆ ಮನೆಯಲ್ಲಿ, ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕೂಡ ಕಾಣಿಸುತ್ತೆ ಎಲ್ಲ ಸಾಕ್ಷಿಗಳು. ಯಾಕಂದರೆ ರಾಯರು ನಮ್ಮ ಮನೇಲಿ ಇದ್ದಾರೆ ಅಂತ ನಿಮಗೇನೆ ಅನಿಸುತ್ತೆ. ಇನ್ನು ಎಷ್ಟೋ ಜನಕ್ಕೆ ಪೂಜೆ ಮಾಡ್ಬೇಕಾದ್ರೆ ಹಾಳು ಬಂದುಬಿಡುತ್ತೆ ಸಡನ್ನಾಗಿ, ನಮಗೆ ಗೊತ್ತಾಗಲ್ಲ ಅಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ದೇವ್ರನ್ನ ನೋಡ್ಕೊಂಡು ಅಳ್ತಾ ಇರ್ತೀವಿ, ನಮ್ಮ ಸಂಕಟ ಎಲ್ಲ ಹೇಳ್ಕೊತಾ ಇರ್ತೀವಿ. ಅದರಲ್ಲೇ ಗೊತ್ತಾಗುತ್ತೆ ದೇವರು ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿಬಿಟ್ಟು. ಯಾಕಂದರೆ ನಮ್ಮ ಕಷ್ಟವನ್ನು ದೇವ್ರ ಹತ್ರ ಹೇಳ್ಕೊಡ್ದೆ ಇನ್ಯಾರ ಹತ್ರ ಹೇಳ್ಕೊಳಕ್ಕಾಗುತ್ತೆ. ದೇವ್ರ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗೂ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಯರು ಎಲ್ಲರ ಮನೆಗೂ ಖಂಡಿತವಾಗಿ ಹೋಗೋದಿಲ್ಲ. ಅವರ ಅಗತ್ಯ ಇದೆಯೋ ಅವರ ಮನೆಯಲ್ಲಿ ಮಾತನ್ನೇ ನೆಲೆಸ್ತಾರೆ ರಾಯರು. ನಾವು ಫೋಟೋ ತೊಗೊಂಬರ್ತೀವಿ ಅಂಗಡಿಗಳಿಂದ, ಅದನ್ನು ಪ್ರತಿಷ್ಠಾಪನೆ ಪ್ರತಿಯೊಬ್ಬರು ಕೂಡ ಮಾಡಿ. ಯಾಕಂದರೆ ನಾವು ಎಲ್ಲೆಲ್ಲೋ ತೊಗೊಂಬರ್ತೀವಿ. ಇವಾಗ ಅಂಗಡಿಯಲ್ಲಿ ನಾವು ಫೋಟೋಸ್ ರೆಡಿ ಮಾಡಿ ಇಟ್ಟಿರ್ತಾರೆ ಅಂದರೆ ನಾವು ಅಂಗಡಿಯಲ್ಲಿ ಡೈರೆಕ್ಟಾಗಿ ಫೋಟೋ ತೊಗೊಬಂದ್ಬಿಟ್ಟು ದೇವ್ರ ಗೂಡಲ್ಲಿ ಇಕ್ಬಿಟ್ಟು ದೀಪ ಹಚ್ತೀವಿ. ಎಲ್ಲ ದೇವ್ರಿಗೆ ಹೆಂಗೆ ಹಚ್ಚಿತೀವಿ ದೀಪ ಹಚ್ಚಿತೀವಿ. ಆ ಥರ ಮಾಡಬಾರ್ದು. ಯಾಕಂದರೆ 7 ದಿವಸ ಸತತವಾಗಿ ಪೂಜೆ ಮಾಡಬೇಕಾಗುತ್ತೆ. ದೀಪ ಹಚ್ಚಿ ದೀಪಾರಾಧನೆ ಮಾಡಿಬಿಟ್ಟು ರಾಯರನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಇನ್ನು ಸುಮ್ಮನೆ ಡೈರೆಕ್ಟಾಗಿ ಫೋಟೋ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಎಲ್ಲ ದೇವ್ರಿಗೆ ಹೆಂಗೆ ಹಚ್ಚುತ್ತೀವೋ ಹಾಗೆ ಹಚ್ಚಿದ್ರೆ ಖಂಡಿತವಾಗಿ ರಾಯರು ಆ ಫೋಟೋದಲ್ಲಿ ಇರೋದಿಲ್ಲ. ಫೋಟೋ ಮಾತ್ರನೇ ಇರುತ್ತೆ ಮನೆಯಲ್ಲಿ. ನೀವು ದೀಪಾರಾಧನೆ ಮಾಡ್ತಾ ಇರ್ತೀರ, ರಾಯರ ಹತ್ರ ನೀವು ಮಾತಾಡ್ತಿರ್ತೀರ, ಫೋಟೋ ನೋಡ್ಕೊಂಡು ಮಾತಾಡ್ತೀರಾ, ನಿಮ್ಮ ಕಷ್ಟವನ್ನು ನೋಡ್ತಾ ಇರ್ತಾರೆ ಅಂತ ಅಂದ್ಕೊತೀರಾ. ಅದಕ್ಕೆ ಖಂಡಿತವಾಗಿ ಇಲ್ಲ. ಯಾಕಂದರೆ ನೀವು ಫೋಟೋ ತಂದಮೇಲೆ 7 ದಿವಸ ದೀಪಾರಾಧನೆ ಮಾಡಿದ್ಮೇಲೆ ಪ್ರತಿಷ್ಠಾಪನೆ ಆಗೋದು ದೇವರು. ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ಮೇಲೆ ದೇವರು ನಮ್ಮ ಜೊತೆ ಚೇಂಜಸ್ ಆಗುತ್ತೆ ಆಟೋಮೆಟಿಕ್. ಪ್ರತಿಷ್ಠಾಪನೆ ಆದಮೇಲೆ ಆಟೋಮೆಟಿಕ್ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ರಾಯರು ಚೇಂಜಸ್ ಮಾಡ್ತಾ ಇರ್ತಾರೆ. ಖಂಡಿತವಾಗಿಯೂ ಎಲ್ಲರಿಗೂ ಅನುಭವ ಬಂದಿರ್ಬೋದು ಇದು. ಅದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರ ರಾಯರು ಫೋಟೋಗೆ ಆಹ್ವಾನರಾಗೋದು, ಅದಂತೂ ನಿಜ. ಬೇಕಾದ್ರೆ ನೀವು ಕೂಡ ಮಾಡಿ ನೋಡಿ. ಯಾರೆಲ್ಲ ನೀವು ಇನ್ನೂ ಪ್ರತಿಷ್ಠಾಪನೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂದ್ಕೊಂಡ್ರೆ ಖಂಡಿತವಾಗಿ ನೀವು ಆ ಫೋಟೋನ ಕ್ಲೀನಾಗಿ ಒರೆಸ್ಬಿಟ್ಟು 7 ದಿವಸ ದೀಪಾರಾಧನೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ಬ್ರಾಹ್ಮಿ ಮುಹೂರ್ತ ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಚೇಂಜಸ್ ಬೇಗನೆ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಪೂಜೆ ನಮಗೆ ಬೇಗನೆ ಫಲ ಸಿಗುತ್ತೆ. ಯಾಕಂದರೆ ಆ ಸಮಯದಲ್ಲಿ 3:30 5:30 6 ಗಂಟೆ ಒಳಗಡೆ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ನಮ್ಮ ಕೋರಿಕೆಯನ್ನು ದೇವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಬೇಗನೆ ಫಲ ಸಿಗುತ್ತೆ. ಯಾಕಂದರೆ ದೇವತೆಗಳೆಲ್ಲ ಸಂಚಾರ ಮಾಡುವ ಸಮಯ ಆಗಿರುತ್ತೆ ಅದು. ಹಾಗಾಗಿ ನಮ್ಮ ಕೋರಿಕೆಯನ್ನು ಬೇಗನೆ ಈಡೇರಿಸ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು. ಮಾಡಿ ನೋಡಿ ಚೇಂಜಸ್ ಯಾವ ಥರ ಕಾಣ್ತಾ ಹೋಗ್ತೀರ ಅಂತ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವಾಗನ ಚೇಂಜಸ್ ಆಗಿದ್ರೆ. ಇನ್ನು ರಾಯರು ನೆಲೆಸಿರೋ ಅಂಥ ಮನೆಯಲ್ಲಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಎಲ್ಲ ಕೆಲಸವನ್ನು ಸುಲಭವಾಗಿ ಸರಾಗವಾಗಿ ನಡೀತಾ ಹೋಗ್ತಾ ಇರುತ್ತೆ. ಇನ್ನು ಯಾರೇ ಬಂದರೂ ನಮಗೆ ಕ್ವಶನ್ ಮಾಡಿದ್ರು ನಮಗೆ ಫಸ್ಟ್ ನಾವು ರಾಯರು ಬರೋಕ್ಕಿಂತ ಮುಂಚೆ ನಾವು ತುಂಬ ಭಯ ಪಡ್ತಾ ಇರ್ತೀವಿ. ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಭಯ ಪಡ್ತಾ ಇರ್ತೀವಿ. ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಭಯ ಆಗ್ತಾಯಿದ್ವಿ. ಒಬ್ಬರು ಸಜೆಷನ್ ತೊಗೊಂಡೆ ನಾವು ಮಾಡೋದಕ್ಕೆ ಭಯ ಪಡ್ತಾ ಇರ್ತೀವಿ. ಯಾರು ಹೆಲ್ಪ್ ಇಲ್ಲದೇ ನಾವು ಹೆಂಗಪ್ಪ ಮಾಡೋದು, ನಮ್ಮ ಜೀವನದಲ್ಲಿ ಏನಪ್ಪ ಮಾಡೋದು ನಾನು ಅಂತ ತುಂಬಾ ಭಯ ಪಡ್ತಾ ಇದ್ದೆ. ನಾನು ಕೂಡ ಇದೇ ಥರನೇ. ಆದರೆ ರಾಯರು ಬಂದಮೇಲೆ ನನ್ನ ಜೀವನದಲ್ಲಿ ತುಂಬ ಚೇಂಜಸ್ ಆಗಿದೆ. ಈಗ ಯಾರ ಸಜೆಷನ್ನು ನಾನು ಕೇಳೋದಕ್ಕೆ ಹೋಗೋದಿಲ್ಲ, ರಾಯರ ಸಜೆಷನ್ ಕೇಳ್ತೀನಿ. ಯಾಕಂದರೆ ರಾಯರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ. ರಾಯರು ನನಗೆ ಹೇಳ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ. ನಿದ್ದೆಯಲ್ಲೂ ನನಗೆ ರಾಯರು ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಅಷ್ಟು ಮನದಾಳದಲ್ಲಿ ಮನಸ್ಸಲ್ಲಿ ಆಳವಾಗಿ ಕುಂತ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಪ್ರತಿ ಒಂದು ಕೆಲಸ ಮಾಡಬೇಕಾದ್ರೂ ರಾಯರು ಇದ್ದೇ ಇರ್ತಾರೆ, ಅದಂತೂ ನಿಜ. ಯಾಕಂದರೆ ನನಗೇ ಆ ಥರ ಆಗ್ತಾಯಿದೆ. ಈಗ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ರಾಯರು ಅಂತ ಹೇಳ್ಕೊಂಡೇ ನಾನು ಬೇರೆ ಕೆಲಸ ಮಾಡ್ತಾ ಹೋಗ್ತಾ ಇರ್ತೀನಿ. ಯಾಕಂದರೆ ನನಗೆ ಇವಾಗ ಯಾರ ಹತ್ರನೇ ಹೇಳ್ಕೊಂಡ್ರೆ ಅವರು ಸ್ವಲ್ಪ ನೆಗೆಟಿವ್ ಹಾಗೆ ಹೇಳೋದು ಸಹಜವಾಗಿರುತ್ತೆ. ಯಾಕಂದರೆ ಏನೋ ಒಂದು ಮಾಡಬೇಕಾದ್ರೆ ಅದಕ್ಕೆ ಅಡೆತಡೆ ಹಾಕೋದೇ ಇರ್ತಾರೆ ಜನಗಳು. ಹಾಗಾಗಿ ದೇವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಸಜೆಷನ್ ಅಲ್ಲ, ಎಲ್ಲೋ ಹೋಗ್ಬಿಡ್ತೀವಿ. ಪರ್ಫೆಕ್ಟ್ ಡಿಸಿಷನ್ ತೊಗೊಳೋ ಮೇಕಿಂಗ್ ಕೇಪಬಿಲಿಟಿ ಕೊಡ್ತಾರೆ ಅಂತಲೇ ಹೇಳ್ಬೋದು ದೇವರು ನಮಗೆ. ರಾಯರು ನೆನೆಸಿರೋಂಥ ಮನೆಗಳಲ್ಲಿ ನೆಮ್ಮದಿ ಇರುತ್ತೆ, ವಾತಾವರಣ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಯರು ಪ್ರತಿಷ್ಠಾಪನೆ ಆಗಿರೋ ಮನೆಗಳಲ್ಲಿ ಮೊದಲಿಗೆ ಮಾಡೋಂಥ ಕೆಲಸನೇ ನೆಮ್ಮದಿ. ಯಾಕಂದರೆ ಎಷ್ಟೋ ಮನೆಗಳಲ್ಲಿ ಜಗಳ ಕಿರಿಕಿರಿ ಎಲ್ಲ ಆಗ್ತಾನೆ ಇರುತ್ತೆ. ಆ ರಾಯರು ಮೊದಲಿಗೆ ಹೋಗ್ತಾನೆ ಎಲ್ಲರದ್ದು ಮೈಂಡ್ ಸೆಟ್ನೇ ಚೇಂಜ್ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲ ಚೇಂಜಸ್ ಆಗ್ತಾ ಹೋಗ್ತಾ ಇರ್ತಾರೆ. ನಮಗೇನೆ ಗೊತ್ತಾಗಲ್ಲ ಇವ್ರೇನು ಹಿಂಗೆ ಮಾತಾಡ್ತಿದ್ದಾರಲ್ಲ, ಚೇಂಜಸ್ ಆಗಿದ್ದಾರೆ ಅಂತ ನಮಗೇನೆ ಒಂದೊಂದು ಸತಿ ಅನಿಸ್ಬಿಡುತ್ತೆ ಬೇರೆಯವ್ರನ್ನ ನೋಡಿದಾಗ, ರಾಯರನ್ನ ಭಕ್ತಾದಿಗಳನ್ನ ನೋಡಿದಾಗ. ಯಾಕಂದರೆ ಫಸ್ಟು ಒಂಥರ ಇರ್ತಾರೆ, ಆಮೇಲೆ ಚೇಂಜಸ್ ಆಗಿರ್ತಾರೆ. ಎಲ್ಲ ಪಾಸಿಟಿವ್ ಬಂದಿರುತ್ತೆ. ಪಾಸಿಟಿವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನೆಗೆಟಿವ್ ಥಿಂಗ್ಸ್ಗಿಂತ
ಪಾಸಿಟಿವ್ ಎಲ್ಲಿ ಇರುತ್ತೋ ಆವಾಗ ನಾವು ಸಕ್ಸಸ್ ಕಾಣ್ತಾ ಹೋಗೋದಕ್ಕೂ ಸಾಧ್ಯವಾಗುತ್ತೆ. ನೆಗೆಟಿವ್ ಮಾಡಿಕೊಂಡೇ ಇದ್ದರೆ ನಾವೇನು ಸಕ್ಸಸ್ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಕೈಗೆ ಏನೂ ಆಗಲ್ಲ, ಏನೂ ಆಗಲ್ಲ, ನಮಗೆ ಶಕ್ತಿ ಇಲ್ಲ, ಅದು ಇದು ಅಂದ್ಕೊಂಡು ಸುಮ್ಮನೆ ಕುತ್ಕೊಬಿಟ್ಟಿರ್ತೀವಿ. ನಮ್ಗೆ ಶಕ್ತಿ ಇದ್ರೂ ನಮಗೆ ನೆಗೆಟಿವ್ ಥಾಟಿಂದ ಬೇರೆಯವ್ರು ಹೇಳೋ ನೆಗೆಟಿವ್ ನಿನ್ನ ಕೈಗೆ ಏನೂ ಆಗಲ್ಲ, ಏನೂ ಮಾಡೋದಕ್ಕಾಗಲ್ಲ, ಸೊ ವೇಸ್ಟ್ ನೀನು ಅಂತ ಎಲ್ಲ ಹೇಳೋದು ನೆಗೆಟಿವ್ ನಮಗೆ ಆವಾಗ ನೆಗೆಟಿವ್ ಬರ್ತಾ ಇರುತ್ತೆ. ಪಾಸಿಟಿವ್ ಥಿಂಕ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬೇರೆಯವ್ರನ್ನ ಸಜೆಷನ್ ನಾವು ಕೇಳ್ತಾ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ನಾವು ಯಾವಾಗ ದೇವ್ರನ್ನ ಸಜೆಷನ್ ಕೇಳೋಕ್ಕೆ ಹೋಗಿದ್ದೀವಿ ಇನ್ನು ನಮ್ಮ ಕಷ್ಟ ಇರೋದಿಲ್ಲ ಅಂತ ಹೇಳಿಬಿಟ್ಟು, ಯಾವಾಗ ನಾವು ಜನಗಳ ಹತ್ರ ಸಜೆಷನ್ ಕೇಳೋಕ್ಕೆ ಹೋಗ್ತಾ ಇರ್ತೀವೋ ಅಲ್ಲಿ ನಮಗೆ ಯಾವತ್ತೂ ಕರೆಕ್ಟಾದ ಡಿಸಿಷನ್ ತೊಗೊಳೋದಕ್ಕೆ ಆಗೋದಿಲ್ಲ. ಇನ್ನೊಂದೇನೆಂದರೆ ರಾಯರನ್ನ ಕೇಳಿ, ಖಂಡಿತವಾಗಿಯೂ ನಿಮಗೆ ಸಜೆಷನ್ ಕೊಟ್ಟೇ ಕೊಡ್ತಾರೆ. ಯಾವ ಥರ ಆನ್ಸರ್ ಮಾಡ್ತಾರೆ ಅಂದರೆ, ನಮಗೆ ಕನಸಲ್ಲಾದರೂ ಬರ್ಬೋದು, ಇಲ್ಲ ನಮ್ಮ ಮನಸ್ಸಿಗೆ ನಾಟ್ಬೋದು, ಆ ಥರ ಮಾಡ್ತಾರೆ. ಆ ಥರ ದೃಶ್ಯಗಳ್ನ ನಮಗೆ ಕ್ರಿಯೇಟ್ ಆಗೋ ಥರ ಬರುತ್ತೆ. ಇಲ್ಲಾಂದರೆ ಯಾರ್ದೋ ಮುಖಾಂತರ ನಮಗೆ ಈ ಥರ ಸಜೆಷನ್ ಸಿಗೋ ಹಾಗೆ ಮಾಡ್ತಾರೆ. ಮನೆಯಲ್ಲೇ ಯಾರನ್ನ ಒಬ್ಬರು ನಮಗೆ ಈ ಥರ ಮಾಡು ಅಂತ ಹೇಳೋ ಸಜೆಷನ್ ಸಿಗುತ್ತೆ, ರಾಯರು ಅವ್ರ ಬಾಯಿಂದ ಹೇಳಿಸ್ತಾರೆ. ಈ ಥರ ಚಿಕ್ಕ ಪುಟ್ಟ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ರಾಯರು ಮನೆಗೆ ಬಂದಮೇಲೆ ತುಂಬ ಅಂದರೆ ತುಂಬ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ, ನಮಗೇ ಗೊತ್ತಾಗೋದಿಲ್ಲ ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಹೇಳಿಬಿಟ್ಟು. ನಾವು ಬಂದಮೇಲೆ ಹೆಂಗಿತ್ತು, ಬಂದಾದಮೇಲೆ ಹೆಂಗಿದೆ, ಅದಕ್ಕಿಂತ ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ ಅಂತ ಥಿಂಕ್ ಮಾಡಿದ್ರೆ ಸಾಕು, ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ರಾಯರು ಬಂದಮೇಲೆ ಚೇಂಜಸ್ ಏನೆಲ್ಲ ಆಗಿದೆ ನಮ್ಮ ಮನೇಲಿ ಅಂತ ನಿಮಗೆ ತಿಳಿತಾ ಹೋಗುತ್ತೆ. ಒಂದು ಸರಿ ಥಿಂಕ್ ಮಾಡಿ ನೋಡಿ ಏನೆಲ್ಲ ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ ರಾಯರು ಬಂದಮೇಲೆ ಅಂತ ಹೇಳಿಬಿಟ್ಟು. ಇನ್ನೂ ಕೆಲವರು ರಾಯರ ಮಠಕ್ಕೆ ಹೋಗಿರೋ ಥರ ಕನಸಲ್ಲಿ ಬೀಳೋದು, ತಿರ್ಗಾ ರಾಯರ ಮಂತ್ರಾಲಯಕ್ಕೆ ಹೋಗಿರೋ ಥರ ಕನಸಲ್ಲಿ ಬೀಳೋದು, ಈ ಥರ ಕೆಲವ್ರಿಗೆ ಕನಸುಗಳೆಲ್ಲ ಬೀಳ್ತಾ ಇರುತ್ತೆ. ನನಗೂ ಕೂಡ ಬಿದ್ದಿದೆ, ಮಂತ್ರಾಲಯಕ್ಕೆ ಹೋಗಿರೋ ಥರ ಕನಸು ಬಿದ್ದಿತ್ತು. ಆದರೆ ಸದ್ಯದಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ. ಈ ಮಂತಲ್ಲಿ ಟ್ರೈ ಮಾಡಬೇಕು ಹೋಗೋದಕ್ಕೆ, ಯಾವಾಗ ಕರೆಸ್ಕೊತಾರೆ ರಾಯರು ಅಂತ ನೋಡಬೇಕು. ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಯಾವ ಥರ ಸೂಚನೆಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಅನುಭವ ಎಷ್ಟಿದೆಯೋ ಅಷ್ಟು ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿದೆ.